ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಕೂಡ ನ್ಯೂ ಹೋಪ್ ಟಿವಿಯ ಪರವಾಗಿ, ನನ್ನ ಪರವಾಗಿ, ನನ್ನ ಹೆಂಡತಿ ಡಾಕ್ಟರ್ ವಿನಿತಾ ಪ್ರೀತಿಯ ಪರವಾಗಿ, ನನ್ನ ಮಗಳು ಕ್ಯಾರನ್ ಇವ್ಯಾಂಜಲಿಯ ಪರವಾಗಿ, ನನ್ನ ಮಗ ಕ್ರಿಸ್ಟನ್ ಎಡ್ರಿಯ ಪರವಾಗಿ ಮತ್ತು ನನ್ನ ತಾಯಿ ಪುಷ್ಪರಾಣಿಯ ಪರವಾಗಿ, ನಮ್ಮ ಕುಟುಂಬದ ಸಮೇತ ನಿಮ್ಮೆಲ್ಲರಿಗೂ ಕೂಡ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುವುದರಲ್ಲಿ ಬಹಳ ಸಂತೋಷ ಪಡ್ತೇವೆ. ಹ್ಯಾವ್ ಎ ಕ್ರೈಸ್ಟ್ ಸೆಂಟರ್ಡ್ ಕ್ರಿಸ್ಮಸ್ ಸೆಲೆಬ್ರೇಷನ್. ಆಮೇನ್. ಯೇಸು ಕ್ರಿಸ್ತನ ಜನನದ ಸಂದೇಶ ಇಡೀ ಜಗತ್ತಿಗೆ ಮಹಾ ಸಂತೋಷವನ್ನು, ಆನಂದವನ್ನು ಕೊಡುವಂಥ ಶುಭ ಸಮಾಚಾರ. ಆಮೇನ್. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಹುಟ್ಟಿದ್ದು ಮಾತ್ರ ಅಲ್ಲ, ನಮ್ಮೊಳಗೆ ಆತನು ಹುಟ್ಟಿದ್ದಾನೆ. ಅದು ನಮಗೆ ಹೊಸ ನಿರೀಕ್ಷೆಯನ್ನು, ಹೊಸ ಭರವಸೆಯನ್ನು, ಹೊಸ ನಂಬಿಕೆಯನ್ನು ಕೊಡುವಂಥದ್ದಾಗಿ ಕಾಣಲ್ಪಡುತ್ತದೆ. ಒಂದೇ ಒಂದು ಮಾತನ್ನು ಹೇಳಿ ನಾನು ನಿಮ್ಮನ್ನು ಹಾರೈಸಲು ಬಯಸುತ್ತೇನೆ. ಯೆಶಾಯ 7:14, ಮತ್ತಾಯ 1:23ರಲ್ಲಿ ಯೇಸು ಕ್ರಿಸ್ತನ ಜನನದ ಬಗ್ಗೆ ಪ್ರವಾದನೆಯಾಗಿ ನುಡಿಯಲ್ಪಟ್ಟಂಥ ವಾಕ್ಯದಲ್ಲಿ ಯೇಸು ಕ್ರಿಸ್ತನಿಗೆ ಒಂದು ಹೆಸರು ಉಂಟು. ಆತನ ಹೆಸರು ಇಮ್ಮಾನುವೇಲ್. ಆಮೇನ್. ಇಮ್ಯಾನ್ಯಲ್. ಆಮೇನ್. ನೋಡ್ರಿ, ಇಮ್ಮಾನು ಅಂತ ಹೇಳಿದ್ರೆ ನಮ್ಮ ಸಂಗಡ. ಇ ಎಲ್ ಆಂಗ್ಲ ಭಾಷೆಯಲ್ಲಿ ಆ ಇ ಎಲ್ ಅಂದರೆ ದೇವರು. ಆಮೇನ್. ದೇವರು ನಮ್ಮ ಸಂಗಡ ಇರುವುದೇ ಇಮ್ಮಾನುವೇಲ್ ಹಿಬ್ರಿಯ ಭಾಷೆಯ ಪದದ ಅರ್ಥ. ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಜನಿಸಿದ್ದು ನಮ್ಮ ಸಂಗಡ ಇರುವುದಕ್ಕಾಗಿ. ನಿಮ್ಮ ಒಳಗೆ ಯೇಸು ಇರುವುದಾದರೆ, ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿಕೊಂಡಿರುವುದಾದರೆ, ಆತನು ಯುಗದ ಸಮಾಪ್ತಿಯವರೆಗೂ ನಿಮ್ಮ ಸಂಗಡ, ನನ್ನ ಸಂಗಡ ಇರುವಂಥ ದೇವರಾಗಿದ್ದಾನೆ. ದೇವರು ನಮ್ಮ ಕೂಡ ಇರುವುದರಿಂದ ಭಯ ಇಲ್ಲ, ದಿಗಿಲಿಲ್ಲ, ನಾಳೆಯ ದಿನದ ಬಗ್ಗೆ ಚಿಂತೆ ಇಲ್ಲ. ಆಮೇಲೆ ಕ್ರಿಸ್ಮಸ್ ಹಬ್ಬವನ್ನು ಕುಟುಂಬದ ಸಮೇತ ಬಡವರನ್ನು ಜ್ಞಾಪಕ ಮಾಡಿಕೊಂಡು ಕೊಂಡಾಡ್ರಿ, ದೇವರಿಗೆ ಸ್ತುತಿ ಮಾಡ್ರಿ, ನಾವು ಉಲ್ಲಾಸಿಸೋಣ. ಅದು ಮಾತ್ರವಲ್ಲ, ಹೊಸ ವರ್ಷಕ್ಕೆ ನಾವು ಸಿದ್ಧರಾಗೋಣ. ಗಾಡ್ ಬ್ಲೆಸ್ ಯು. ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಕರ್ತನು ಅಪರಿಮಿತವಾಗಿ ಆಶೀರ್ವದಿಸಲಿ. ಹ್ಯಾವ್ ಅ ಬ್ಲೆಸ್ಸಡ್ ಕ್ರೈಸ್ಟ್ ಸೆಂಟರ್ಡ್ ಕ್ರಿಸ್ಮಸ್. ಗಾಡ್ ಬ್ಲೆಸ್ ಯು. ಆಮೇನ್.